ಪೀಪಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾನ್ವಿ ವ್ಲಾಗ್ಸ್. ನಾನಿವತ್ತು ನಿಮಗೆಲ್ಲ ಒಂದು ಸಿಂಪಲ್ ಆಗಿರೋಂಥ ಮೇಕಪ್ ಟ್ಯೂಟೋರಿಯಲ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಇರ್ಬೋದು ಅನ್ಸುತ್ತೆ, ಬಿಕಾಸ್ ನಾನು ಇವತ್ತು ನ್ಯಾಚುರಲ್ ಲೈಟಿಂಗಲ್ಲಿ ನಿಮಗೆಲ್ಲ ಮೇಕಪ್ನ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ ಮೇಕಪ್ ಮಾಡಿಲ್ಲ, ಪೂಜೆ ಮಾಡಿದ್ದೀನಿ. ಸೊ ಬೊಟ್ಟಿಟ್ಕೊಂಡಿದ್ದೀನಿ. ಸೊ ನಾನಿವಾಗ ಫಸ್ಟ್ ಸ್ಟೆಪ್ ಬಂದು ಅದನ್ನ ಕ್ಲೆನ್ಸಿಂಗ್ ಮಾಡ್ಕೊಬೇಕು. ನಾವು ಮೇಕಪ್ ಮಾಡಿರಲಿ ಅಥವಾ ಮಾಡದೇ ಇರಲಿ, ನಮ್ಮ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನಿವಾಗ ಫಸ್ಟು ಕ್ಲೆನ್ಸಿಂಗ್ನ ಮಾಡ್ಕೊಳ್ಳೋಣ. ಇದಕ್ಕೆ ವೆಟ್ ವೈಪ್ಸ್ ಬೇಕು. ನನ್ನ ಹತ್ರ ತುಂಬ ವೆಟ್ ವೈಪ್ಸ್ ಇದೆ, ಅದಕ್ಕೋಸ್ಕರ ಒಂದು ಬ್ರ್ಯಾಂಡ್ನ ತಂದಿದ್ದೀನಿ. ಒಂದು ಬಂದು ಸ್ವಿಸ್ ಬ್ಯೂಟಿ ಆ್ಯಂಡ್ ಒಂದು ಬಂದು ಹಿಮಾಲಯ. ಸ್ವಲ್ಪ ಏನಾದರೂ ಇಚ್ಚಿ ಸ್ಕಿನ್ ಆ ಥರ ಎಲ್ಲ ಇತ್ತು ಅಂದರೆ ಹಿಮಾಲಯನ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಬೇರೆ ತುಂಬಾ ಬ್ರ್ಯಾಂಡ್ಸ್ಗಳು ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ನಾನಿಲ್ಲಿ ಸ್ವಿಸ್ ಬ್ಯೂಟಿನ ಯೂಸ್ ಮಾಡಿ ತೋರಿಸ್ತಿದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ತುಂಬಾ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ಫಸ್ಟ್ ನಮ್ಮ ಫೇಸ್ನ ಕ್ಲೆನ್ಸಿಂಗ್ ಮಾಡ್ಕೊಳ್ಳೋಣ. ವೆಟ್ ವೈಪ್ಸ್, ಓಕೆ. ಇವಾಗ ಫೇಸ್ ಕ್ಲೆನ್ಸಿಂಗ್ ಆಗಿದೆ, ಫೇಸ್ ಎಲ್ಲ ಕ್ಲೆನ್ಸ್ ಆಗಿದೆ ಆ್ಯಂಡ್ ಫುಲ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ನಿಮಗೆ. ನೆಕ್ಸ್ಟ್ ಸ್ಟೆಪ್ ಬಂದು ನೀವು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ ತುಂಬಾ ಬ್ರ್ಯಾಂಡ್ಸ್ಗಳು ಮಾಯ್ಶ್ಚರೈಸರ್ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ. ಸೊ ಇವಾಗ ನಂದು ಬಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಎಮೋಲಿನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕಿದ್ರೆ ನಿಮಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯಾರೆಲ್ಲ ಡ್ರೈ ಸ್ಕಿನ್ ಇದೆ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ, ಎಮೋಲಿನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ಓಕೆ, ಇವಾಗ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಎಮೋಲಿನ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಆ್ಯಂಡ್ ಅದ್ರ ಜೊತೆಗೇ ನಾವು ಇವಾಗ ಕೆಲವೊಂದಷ್ಟು ವಿಚಾರಗಳನ್ನ ಮಾತಾಡೋಣ. ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ಮೇಕಪ್ ಆರ್ಟಿಸ್ಟ್ಗಳಿಗೆಲ್ಲ ಒಂದು ಪ್ರಾಬ್ಲಮ್ಸ್ ಇರುತ್ತೆ. ಲೈಕ್ ಅದನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ. ನಾನು ನಿಮ್ಮ ಹತ್ರ ಕೆಲವೊಂದಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಏನಪ್ಪ ಕೆಲವೊಂದಷ್ಟು ವಿಚಾರಗಳು ಅಂತ ಅಂದರೆ, ಸ್ಟಾರ್ಟಿಂಗ್ ಡೇಸಲ್ಲಿ ಮೇಕಪ್ ಆರ್ಟಿಸ್ಟ್ಗಳೆಲ್ಲ ಮೇಕಪ್ ಕಲಿತ ತಕ್ಷಣ ಏನಂತ ತಿಳ್ಕೊತಾರೆ ಅಂತಂದರೆ, ಅವ್ರಿಗೂ ಕೂಡ ಒಳ್ಳೊಳ್ಳೆ ಆರ್ಡರ್ಸ್ಗಳು ಸಿಕ್ಬಿಡುತ್ತೆ, ಅವ್ರಿಗೂ ಕೂಡ ಒಳ್ಳೊಳ್ಳೆ ಅರ್ನಿಂಗ್ಸ್ ಮಾಡ್ತಾರೆ ಅಂತ. ಬಟ್ ಅದರಿಂದ ತುಂಬಾ ಸ್ಟ್ರಗಲ್ಸ್ ಇರುತ್ತೆ ಗೈಸ್. ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಮೇಕಪ್ನ ಕಲಿತ ತಕ್ಷಣವೇ ನೀವು ತುಂಬ ಒಳ್ಳೊಳ್ಳೆ ಆರ್ಡರ್ಸ್ಗಳು ಸಿಗುತ್ತೆ ಅಂತ ಅಂದ್ಕೊಬೇಡಿ. ಕೆಲವೊಬ್ರಿಗೆ ಸಿಗುತ್ತೆ ಕೂಡ, ಬಟ್ ಕೆಲವೊಬ್ರು ತುಂಬಾ ಸ್ಟ್ರಗಲ್ ಮಾಡಬೇಕಾಗುತ್ತೆ. ಆ ಸ್ಟ್ರಗಲ್ ಮಾಡೋವಂಥವ್ರ ಬಗ್ಗೆ ನಾವು ಸ್ವಲ್ಪ ಮಾತಾಡೋಣ. ಲೈಕ್ ಇವಾಗ ಸ್ಟಾರ್ಟಿಂಗ್ ಡೇಸಲ್ಲಿ ನಾವು ಏನು ಮಾಡ್ತೀವಿ, ಕಲಿಯೋದಕ್ಕೆ ಒಂದು 40,000 to 50,000 ಅಷ್ಟು ಬಂಡವಾಳಗಳನ್ನ ಹಾಕಿರ್ತೀವಿ. ಇವಾಗ ಒಂದು ಮೇಕಪ್ ಆರ್ಟಿಸ್ಟ್ ಹತ್ರ ನೀವು ಹೋಗಿ ಕಲ್ತಿರ್ತೀರಾ ಅಂತಂದರೆ ಒಂದು 40,000 50,000 ಅಂತೂ ನೀವು ಇನ್ವೆಸ್ಟ್ ಮಾಡಿರ್ತೀರ. ಅದೇ ನೀವು ಪ್ರಾಡಕ್ಟ್ಸ್ಗಳ ಮೇಲೆ ಪರ್ಚೇಸ್ ಮಾಡಿ ಪ್ರಾಡಕ್ಟ್ಸ್ಗಳನ್ನ ಹಾಕೋಬೇಕು ಅನ್ನೋಂಥ ಟೈಮಲ್ಲಿ 100-200ನ ಮಿಕ್ಸೋಕ್ಕೋಸ್ಕರ ನೀವು ಕ್ವಾಲಿಟಿ ಕಡಿಮೆ ಇರುವಂಥ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ತೀರಾ. ಆ ತಪ್ಪನ್ನ ನೀವು ಮಾಡಬೇಡಿ. ಸೊ ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿತ್ತು, ನಿಮಗೆ ನೋಡ್ತಿದ್ರೇ ಗೊತ್ತಾಗ್ತಿದೆ ಲೈಕ್ ಇಲ್ಲೆಲ್ಲ ಶೈನಿ ಬರ್ತಾ ಇದೆ. ಬಿಕಾಸ್ ಇದರಲ್ಲಿ ತುಂಬಾ ಆಯಿಲ್ ಕಂಟೆಂಟ್ ಇರುವಂಥ ಕೆಮಿಕಲ್ಸ್ ಎಲ್ಲ ಇರುತ್ತೆ. ಲೈಕ್ ಇವಾಗ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಆಯಿಲಿ ಕಂಟೆಂಟ್ ಇದರಲ್ಲಿ ಜಾಸ್ತಿ ಇರುತ್ತೆ. ಯಾರಾದರೂ ಆಯಿಲಿ ಸ್ಕಿನ್ ಆಗಿದ್ರೆ ಇದನ್ನೆಲ್ಲ ತೊಗೊಬೇಡಿ. ಓಕೆ, ಡ್ರೈ ಸ್ಕಿನ್ ಅವ್ರು ಮಾತ್ರ ಎಮೋಲಿನ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ ಆ್ಯಂಡ್ ಇಟ್ಸ್ ಟೋಟಲಿ ವರ್ತ್ ಇಟ್. ನಾನು ಕೈಯಲ್ಲೇ ಮಾಡ್ತಾ ಇದ್ದೀನಿ, ಬ್ರಷ್ ಏನು ಯೂಸ್ ಮಾಡ್ತಾಯಿಲ್ಲ. ಬಿಕಾಸ್ ನನ್ನ ಬ್ರಷಸ್ ಎಲ್ಲ ತುಂಬಾ ಕ್ಲೆನ್ಸ್ ಮಾಡೋದಕ್ಕೆ ಅಂತ ನಾನೆಲ್ಲ ಕ್ಲೀನಾಗಿ ವಾಶ್ ಮಾಡಿಟ್ಟಿದ್ದೀನಿ. ಯಾಕಂದರೆ ಇವಾಗ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ ಆ್ಯಂಡ್ ವೆಡ್ಡಿಂಗ್ ಸೀಸನ್ಸ್ ಆಗಿರೋದ್ರಿಂದ ಬ್ರಷಸ್ ಆಗಿರ್ಬೋದು, ಬ್ಲೆಂಡರ್ಸ್ ಆಗಿರ್ಬೋದು, ನಿಮ್ಮ ಹತ್ರ ಇರೋಂಥ ಮೇಕಪ್ ಪ್ರಾಡಕ್ಟ್ಸ್ಗಳು ಇದೆಲ್ಲನೂ ಕ್ಲೀನಾಗಿ ನೀವು ಕ್ಲೆನ್ಸ್ ಮಾಡಿಟ್ಕೊಳ್ಳಿ, ವಾಶ್ ಮಾಡಿಟ್ಕೊಳ್ಳಿ. ಯಾಕಂದರೆ ಒಂದು ಕ್ಲೈಂಟ್ ಇರೋಂಥ ಸ್ಕಿನ್ನ ನೆಕ್ಸ್ಟ್ ನೀವು ಅದೇನೇ ಕ್ಯಾರಿ ಓವರ್ ಮಾಡಿದ್ರೆ ಬ್ರಷ್ ಆಗಿರ್ಬೋದು, ಲೈಕ್ ಬ್ಲೆಂಡರ್ಸ್ ಆಗಿರ್ಬೋದು, ಇದನ್ನೆಲ್ಲ ತುಂಬ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಬರೋಂಥ ಚಾನ್ಸಸ್ಗಳಿರುತ್ತೆ. ಅದಕ್ಕೋಸ್ಕರ ಸೊ ಇವಾಗ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡಾಯಿತು. ಮಾಯ್ಶ್ಚರೈಸರ್ ಆದಮೇಲೆ ನಾನು ಇಲ್ಲಿ ಲ್ಯಾಕ್ಮಿ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಇದಂತೂ ನಾನು ಪರ್ಸ್ನಲಿ ರೆಕಮೆಂಡೆಡ್, ನನಗೆ ಇದು ಚೆನ್ನಾಗಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಲ್ಯಾಕ್ಮಿದು ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಕೆಲವೊಂದಷ್ಟು ವಿಚಾರ ಅಂತ ಹೇಳಿದ್ನಲ್ಲ, ಅದೇ ಪಾಯಿಂಟ್ ಆಫ್ ವ್ಯೂಗೆ ಬಂದರೆ, ನಾವು ಮೇಕಪ್ ಆರ್ಟಿಸ್ಟ್ಗಳು ಸ್ಟಾರ್ಟಿಂಗ್ ಡೇಸಲ್ಲಿ ಹೇಳಿದ್ನಲ್ಲ ಆರ್ಡರ್ಸ್ಗಳೆಲ್ಲ ಕಡಿಮೆ ಸಿಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಬೇಜಾರು ಕೂಡ ಆಗಿರುತ್ತೆ. ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಮೇಕಪ್ನ ಕಲ್ತಿದ್ದೀವಿ, ಹಾಗೆಯೇ ನಮಗೆ ನೋಡಿದ್ರೆ ಈ ಥರ ಆಗ್ತಾಯಿದೆ, ಯಾವ ಆರ್ಡರ್ಗಳು ಸಿಗ್ತಾ ಇಲ್ಲ. ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ಗಳು ಕೂಡ ನನಗೆ ತುಂಬಾ ಹೇಳಿದ್ದಾರೆ ಇದ್ರ ಬಗ್ಗೆ. ಮ್ಯಾಮ್ ನಮಗೆ ಇಷ್ಟೊಂದೆಲ್ಲ ನಾವು ಕಲ್ತಿದ್ವಿ, ಇಷ್ಟೊಂದೆಲ್ಲ ಚೆನ್ನಾಗಿ ಬರ್ತಿದ್ರು ಕೂಡ ನಮಗೆ ಯಾವುದೋ ಆರ್ಡರ್ಸ್ಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಲೈಕ್ ನಾನು ಹೇಳೋದು,
ಸ್ಟಾರ್ಟಿಂಗ್ ಡೇಸಲ್ಲಿ ಯಾರೂ ನಿಮ್ಮನ್ನ ನಂಬಿ ಆರ್ಡರ್ಗಳನ್ನ ಕೊಟ್ಬಿಡಲ್ಲ. ಸೊ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಅದರಲ್ಲಿ ವರ್ಕ್ ಮಾಡಬೇಕಾಗುತ್ತೆ. ನೀವು ಒಂದು 30 ಡೇಸ್ ನೀವು ಇಲ್ಲಿ ಮೇಕಪ್ನ ಕಲ್ತಿದ್ದೀರಾ ಅಂತ ಅಂದರೆ ಅದನ್ನ ನೀವು ಅಲ್ಲಿಗೆ ಸ್ಟಾಪ್ ಮಾಡಿಬಿಡಬಾರ್ದು. ನಿಮ್ಮ ತಂಗಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ನಿಮ್ಮ ಕಸಿನ್ ಸಿಸ್ಟರ್ ಆಗಿರ್ಬೋದು, ಅವ್ರ ಮೇಲೆಲ್ಲ ಸ್ವಲ್ಪ ಟ್ರೈ ಮಾಡಿ ನೀವು ಮೇಕಪ್ನ ಮಾಡಿ ಪೋರ್ಟ್ಫೋಲಿಯೋ ಶೂಟ್ಸ್ಗಳನ್ನ ಮಾಡಿ ನೀವು ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ನೀವಿವಾಗ ನಿಮ್ಮ ಮನೆಯಲ್ಲಿ ಸಪೋರ್ಟ್ ಇದ್ದರೆ ನೀವು ಮೇಕಪ್ ಫೀಲ್ಡಿಗೆ ಬನ್ನಿ. ಇಲ್ಲ ಅಂತಂದರೆ ಟೋಟಲಿ ಎಲ್ಲ ವೇಸ್ಟ್ ಆಗುತ್ತೆ. ಯಾಕಂದರೆ ನಿಮ್ಮ ಮಮ್ಮಿ ಡ್ಯಾಡಿ ಆಗಿರ್ಬೋದು ಅಥವಾ ನೀವೇನಾದರೂ ಮ್ಯಾರಿಡ್ ಇದ್ದರೆ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಈ ಥರ ಏನಾದರೂ ನಿಮಗೆ ಸಪೋರ್ಟಿವ್ ಇತ್ತು ಅಂತ ಅಂದರೆ ನೀವು ಈ ಫೀಲ್ಡಲ್ಲಿ ತುಂಬಾ ಚೆನ್ನಾಗಿ ಬೆಳಿಬೋದು. ಯಾಕಂದರೆ ನೀವು ಏನಾದರೂ ಒಂದು ಕಡೆ ಟ್ರಾವೆಲ್ ಮಾಡಬೇಕಾಗಿರುತ್ತೆ, ಇಲ್ಲ ಅಂತಂದರೆ ನೀವೆಲ್ಲಾದರೂ ಒಂದು ಕಡೆ ಹೋಗಿ ಸ್ಟೇ ಆಗಬೇಕಾಗಿರುತ್ತೆ. ಈ ಥರದ್ದೆಲ್ಲ ಇಶ್ಯೂಸ್ ಬಂದಾಗ ನೀವು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇದ್ದರೆ ತುಂಬ ಚೆನ್ನಾಗಿ ಬೆಳಿಬೋದು. ಆ್ಯಂಡ್ ಹಾಗೆ ಹೋಪ್ಸ್ನ ಕಳ್ಕೊಬೇಡಿ. ಹೋಪ್ಸ್ನ ಕಳ್ಕೊಂಡಷ್ಟು ನೀವು ಯಾವುದೇ ಒಂದು ಸ್ಟೇಜಲ್ಲೂ ಕೂಡ ನೀವು ಬೆಳೆಯೋದಕ್ಕಾಗಲ್ಲ. ಸೊ ನಾನಿವಾಗ ಸನ್ಸ್ಕ್ರೀನ್ ಕೂಡ ಅಪ್ಲೈ ಮಾಡಿತ್ತು. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ ತಕ್ಷಣ ನೋಡ್ಬೋದು ಆ ಗ್ಲೋ ಅನ್ನೋದು ಬಂದುಬಿಟ್ಟಿದೆ. ನಾನಿಲ್ಲಿ ಕ್ಲೆನ್ಸ್ ಮಾಡಿದ್ದೀನಿ, ಮಾಯ್ಶ್ಚರೈಸರ್ ಹಾಕಿದ್ದೀನಿ ಆ್ಯಂಡ್ ಆಲ್ಸೋ ಸನ್ಸ್ಕ್ರೀನ್ ಹಾಕಿದ್ದೀನಿ ಅಷ್ಟಕ್ಕೆ ನ್ಯಾಚುರಲ್ ಲೈಟಿಂಗ್ಸ್ಗೆ ನೋಡ್ಬೋದು ನೀವು ಎಷ್ಟು ಗ್ಲೋ ಬರ್ತಾ ಇದೆ ಅಂತ. ಸೊ ಯೂಶ್ವಲಿ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಇಷ್ಟೇ ಮಾಡಿಕೊಂಡು ಏನಾದರೂ ಒಂದು ಡಾರ್ಕ್ ಲಿಪ್ಸ್ಟಿಕ್ ಹಾಕಿ ಐಬ್ರೋಸ್ ಮಾಡ್ಕೊಂಡು ಹೊರಟ್ಬಿಡ್ತೀನಿ. ಸೊ ಸಿಂಪಲ್ ಮೇಕಪ್ ಅಂದಿರೋದ್ರಿಂದ ಏನಾದರೂ ಒಂದು ಸ್ವಲ್ಪ ಮೇಕಪ್ನ ನಿಮಗೂ ಕೂಡ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಸನ್ಸ್ಕ್ರೀನ್ ಆಯಿತು. ಆ್ಯಂಡ್ ಸನ್ಸ್ಕ್ರೀನ್ ಆದಮೇಲೆ ನಾನಿಲ್ಲಿ ಲ್ಯಾಕ್ಮಿ ಅವ್ರದ್ದೇ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಕ್ಮಿ ಅವ್ರದ್ದು ನಿಮಗೆ ಕ್ರೀಮ್ ಬೇಸಲ್ಲೂ ಸಿಗುತ್ತೆ, ಹಾಗೆ ನಿಮಗೆ ಸ್ಪ್ರೇ ಥರನೂ ಸಿಗುತ್ತೆ. ಇಷ್ಟೇ ಯೂಸ್ ಮಾಡ್ತಾರೆ ನಾನು, ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ. ಪ್ರೈಮರ್ ಬಂದು ನಿಮ್ಮದು ಪೋರ್ಸ್ ಎಲ್ಲ ಫಿಲ್ ಮಾಡುತ್ತೆ. ಲೈಕ್ ನನಗೆ ಯಾವುದೂ ಜಾಸ್ತಿ ಪೋರ್ಸೇ ಇಲ್ಲ ಆ್ಯಕ್ಚುಲಿ. ಪೋರ್ಸ್ ಇದ್ದರೆ ನೀವು ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಮೇಕಪ್ ಫೀಲ್ಡ್ಗೆ ನೀವು ಬಂದ ಮೇಲೆ ತುಂಬಾ ಪ್ರಾಬ್ಲಮ್ಸ್ ಕೂಡ ಇರುತ್ತೆ. ಕರೆಕ್ಟಾಗಿ ಪೇಮೆಂಟ್ಸ್ ಮಾಡೋದಿಲ್ಲ, ಮೇನ್ ಅದೇನೇ ಪ್ರಾಬ್ಲಮ್. ಇವಾಗ ಆರ್ಡರ್ ಮಾಡಬೇಕಾದ್ರೆ ನಿಮಗೆ ಅಥವಾ ನಿಮ್ಮ ಹತ್ರ ಮೇಕಪ್ ಬಗ್ಗೆ ವಿಚಾರಿಸ್ಬೇಕಾದ್ರೆ ಎಲ್ಲ ಹೇಳ್ತಾರೆ, ಮೇಕಪ್ ತುಂಬ ಚೆನ್ನಾಗಿ ಮಾಡ್ತೀರಾ, ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತೆಲ್ಲ ಕೇಳಿರ್ತಾರೆ. ನಾವು ಕೂಡ ಓಕೆ ಅಂತ ಹೇಳಿ ಸ್ವಲ್ಪ ಕಡಿಮೆನ ಮಾಡ್ಕೊಂಡಿರ್ತೀವಿ. ಬಟ್ ಸ್ಟಿಲ್ ಆಮೇಲೆ ಏನಾಗುತ್ತೆ ಅಂತ ಅಂದರೆ ಪೇಮೆಂಟ್ ಮಾಡೋಂಥ ದಿನ ಬಂದಾಗ ಇಲ್ಲ ಅದು ಸರಿ ಇರಲಿಲ್ಲ, ಇದು ಸರಿ ಇರಲಿಲ್ಲ ಅಂತೆಲ್ಲ ತುಂಬಾ ಕಥೆಗಳು ಹೇಳ್ತಾರೆ. ಅದೆಲ್ಲ ಸ್ವಲ್ಪ ಹರ್ಟ್ ಕೂಡ ಆಗುತ್ತೆ ಆ್ಯಂಡ್ ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಅದನ್ನೆಲ್ಲ ಸಹಿಸ್ಕೋಬೇಕಾಗತ್ತೆ. ಆ್ಯಂಡ್ ಒನ್ ಮೋರ್ ಮೇನ್ ಥಿಂಗ್ ಬಂದು ಮೇಕಪ್ ಆರ್ಟಿಸ್ಟ್ ನೀವೇನಾದ್ರು ಆದರೆ ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಅಟೆಂಡ್ ಮಾಡೋದಕ್ಕಾಗಲ್ಲ. ಯಾಕೆ ಅಂತ ಅಂದರೆ ನೀವೇನಾದರೂ ತುಂಬಾ ಬ್ಯುಸಿ ಆದರೆ ಮೇಕಪ್ ಫೀಲ್ಡಲ್ಲಿ ತುಂಬ ಆರ್ಡರ್ಸ್ಗಳು ಬರ್ತಿದೆ ಅನ್ನೋದಾದರೆ ಮೇಯ್ನಾಗಿ ನೀವು ನಿಮ್ಮ ಫ್ಯಾಮ್ಲಿಗೆ ಟೈಮ್ ಕೊಡೋದಕ್ಕಾಗಲ್ಲ. ಯಾಕಂದರೆ ಯಾವುದಾದ್ರೂ ಫ್ಯಾಮಿಲಿ ಫಂಕ್ಷನ್ಸ್ ಇತ್ತು ಅಂತಂದರೆ ವೀಕೆಂಡ್ಸಲ್ಲೇ ಜಾಸ್ತಿ ಮದುವೆಗಳನ್ನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಆವಾಗ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಫ್ಯಾಮಿಲಿ ಫಂಕ್ಷನ್ಸ್ನ ಅಟೆಂಡ್ ಮಾಡೋದಕ್ಕಾಗಲ್ಲ. ಆಗ ಅವರೆಲ್ಲ ಅಂತ ಅನ್ಕೊತಾರೆ ಯಾವ ಫಂಕ್ಷನ್ಸ್ಗೂ ಬರೋದೇ ಇಲ್ಲ ಅಂತ. ಆ್ಯಂಡ್ ನನ್ನ ಫ್ಯಾಮಿಲಿಯಲ್ಲೂ ಕೂಡ ಇದು ತುಂಬಾ ಆಗಿದೆ. ಓಕೆ, ನಾನಿವಾಗ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಮತ್ತು ಪ್ರೈಮರ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ನಾನು ಇಷ್ಟನ್ನೇ ಯೂಸ್ ಮಾಡೋದು. ಫೌಂಡೇಶನ್ ಎಲ್ಲ ಯೂಸ್ ಮಾಡೋದೇ ಇಲ್ಲ ಅಂತೆಲ್ಲ ಮಾಡ್ತೀನಿ. ನಾನು ಯಾವುದಾದ್ರೂ ಫಂಕ್ಷನ್ಸ್ಗೆ ಏನಾದರೂ ಹೋಗಬೇಕು ಅಂತಂದರೆ ನೀವು ಬಂದು ಬೇಸಿಕಾಗಿ ಯೂಸ್ ಮಾಡ್ತಿದ್ರೆ ಅಂದರೆ ಲೈಕ್ ಮ್ಯಾಕ್ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ಕ್ರೈಲಾನ್ ಅವ್ರದ್ದು ಸುಪ್ರಾ ಮತ್ತು ಡರ್ಮಾ ಪ್ಯಾಲೆಟ್ಸ್ ಇದೆ, ಅದನ್ನೆಲ್ಲ ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ಮೇನ್ ಬಂದು ಉಡಾ ಬ್ಯೂಟಿ ತುಂಬ ಚೆನ್ನಾಗಿದೆ. ಹಾಗೆ ತುಂಬ ಫೌಂಡೇಶನ್ಸ್ ಕೂಡ ಇದೆ, ಬಟ್ ನಾನಿಲ್ಲಿ ಯೂಸ್ ಮಾಡ್ತಲ್ಲ. ನೀವೇನಾದರೂ ಯೂಸ್ ಮಾಡಿತ್ತು ಅಂದರೆ ನಿಮ್ಮ ಶೇಡ್ಸ್ನ ಚೆಕ್ ಮಾಡಿಕೊಂಡು ನೀವು ಯೂಸ್ ಮಾಡಿ. ಹಾಗೆ ನಾನು ಇವಾಗ ಇಷ್ಟು ಮೇಕಪ್ ಆಗಿರೋದ್ರಿಂದ ನಾನು ಒಂದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತೀನಿ. ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಾದ್ಮೇಲೆ ನಾನು ಲಿಪ್ಸ್ಟಿಕ್ ಹಾಕ್ತೀನಿ. ಏನೋ ಗೊತ್ತಿಲ್ಲ, ನನಗೆ ಅದು ಮುಂಚೆಯಿಂದ ಅಭ್ಯಾಸ ಆಗಿಬಿಟ್ಟಿದೆ. ಸೆಟ್ಟಿಂಗ್ ಸ್ಪ್ರೇ ಮಾಡಿ ನಂತರ ನಾನು ಲಿಪ್ಸ್ಟಿಕ್ ಹಾಕ್ತೀನಿ. ಓಕೆ, ಸೆಟ್ಟಿಂಗ್ ಸ್ಪ್ರೇ ಎಲ್ಲ ಆಯಿತು. ನಾನು ಐಬ್ರೋಸ್ ಮಾಡ್ತಾ ಇಲ್ಲ, ಯಾಕಂದರೆ ನಾನು ಸ್ವಲ್ಪ ಐಬ್ರೋಸ್ ಗ್ರೋತ್ ಆಗಿದೆ. ನಾನು ಯಾವಾಗಲೂ ಮನೆಯಲ್ಲಿ ರೇಸರ್ನ ಯೂಸ್ ಮಾಡಿ ನಾನು ಐಬ್ರೋಸ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ನಾನು ಸ್ವಲ್ಪ ಟ್ಯಾನ್ ಆಗಿರೋದ್ರಿಂದ ವ್ಯಾಕ್ಸ್ ಮಾಡಿಸ್ಬೇಕಾಗಿತ್ತು. ಸೊ ಅದ್ರ ಜೊತೆಗೆ ಅದನ್ನು ಮಾಡಿಸೋಣ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಬಿಟ್ಕೊಂಡಿದ್ದೀನಿ. ಸೊ ಐಬ್ರೋಸ್ ಮಾಡ್ತಾ ಇಲ್ಲ. ಆ್ಯಂಡ್ ಒಂದು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತೀನಿ ಇವಾಗ. ನಾನಿಲ್ಲಿ ಲಿಪ್ ಮೌಸ್ ಅದನ್ನು ಯೂಸ್ನ ಮಾಡ್ತಾ ಇದ್ದೀನಿ. ಇದು ಬಂದು ಜುಡಿಯೋ ಬ್ರ್ಯಾಂಡ್ದು. ಇದು ಬಂದು ಸ್ವಲ್ಪ ನ್ಯೂಡ್ ಆಗಿದೆ ಆ್ಯಂಡ್ ತುಂಬ ಕೂಡ ಚೆನ್ನಾಗಿದೆ. ಈ ಥರ ಬರುತ್ತೆ. ಕ್ವಾಂಟಿಟಿ ಯಾವಾಗಲೂ ಸ್ವಲ್ಪ ತಗೋಬೇಕು. ಓಕೆ, ನ್ಯೂಡ್ ಲಿಪ್ಸ್ಟಿಕ್ ಕಾಣಿಸ್ತಾ ಇದೆ ಅಂತ ಅನ್ಸುತ್ತೆ. ಇಷ್ಟೇ ನ್ಯೂಡ್ ಆಗಿ ನಾನು ಮಾಡ್ಕೊತೀನಿ.
ಆ್ಯಂಡ್ ಲೈನರ್ ಕೂಡ ಆಗ್ತಲ್ಲ, ಕಾಜಲ್ ಕೂಡ ಆಗ್ತಲ್ಲ. ನ್ಯೂಡ್ ಮೇಕಪ್ ಅಂತ ಅಂದರೆ ಇದೇ ಥರನೇ ಇರುತ್ತೆ. ಆ್ಯಂಡ್ ಸಿಂಪಲ್ಲಾಗಿ ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಆಫೀಸ್ಗೆ ಹೋಗ್ಬೇಕಾದ್ರೆ ಈ ಥರ ಸಿಂಪಲ್ ಮೇಕಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಸಿಂಪಲ್ಲಾಗಿ ಒಂದು ಆಫೀಸ್ ಲುಕ್ ಥರ ಮೇಕಪ್ನ ಕ್ರಿಯೇಟ್ ಮಾಡಿದ್ದೀನಿ. ಲೈಕ್ ಮೊದಲಿಂದ ನಾನು ರಿಪೀಟ್ ಮಾಡಿಬಿಡ್ತೀನಿ. ನಾವಿಲ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀವಿ, ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀವಿ, ಪ್ರೈಮರ್ ಯೂಸ್ ಮಾಡಿದ್ದೀವಿ, ಹಾಗೆ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿ ಸಿಂಪಲಾಗಿ ಒಂದು ಲಿಪ್ ಮೌಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ಇನ್ನೂ ಜಾಸ್ತಿ ಮೇಕಪ್ ಬಗ್ಗೆ ತಿಳ್ಕೊಬೇಕು ಅಂತ ಇದ್ದರೆ ನನಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನೂ ಮೇಕಪ್ ಟ್ಯುಟೋರಿಯಲ್ಸ್ ಬಗ್ಗೆ ಏನಾದರೂ ವೀಡಿಯೋಸ್ಗಳನ್ನ ಮಾಡಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಆದಷ್ಟು ಮೇಕಪ್ ಟ್ಯುಟೋರಿಯಲ್ಸ್ ವೀಡಿಯೋಸ್ನ ಮಾಡ್ತೀನಿ ಮುಂದಿನ ದಿನಗಳಲ್ಲಿ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.